ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಅಂದರೆ ದಿನವನ್ನು ಕೌಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಬಿಗ್ ಬಾಸ್ ಸೀಸನ್ 12 ಶುರುವಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಈಗಾಗಲೇ ಮೊನ್ನೆ ನಡೆದಂಥ ಪ್ರೆಸ್ ಮೀಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಎಲ್ರಿಗೂ ಕೂಡ ಇದ್ದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು, ಈ ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರುವಾಗುತ್ತೆ, ಯಾರೆಲ್ಲ ಸ್ಪರ್ಧಿಗಳಿರ್ತಾರೆ, ಯಾರು ಹೋಸ್ಟ್, ಈ ಯಾರು ಹೋಸ್ಟ್ ಅನ್ನುವಂಥ ವಿಚಾರ ಇದೆಯಲ್ಲ, ಇದು ಭಾರಿ ಗೊಂದಲಕ್ಕೆ ಮತ್ತು ಭಾರಿ ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಎಲ್ಲರಲ್ಲೂ ಕೂಡ ಕಾಡ್ತಾ ಇದ್ದಂಥ ಪ್ರಶ್ನೆ ಅದು. ಕಾರಣ, ಕಳೆದ ಬಾರಿಯೇ ಸುದೀಪ್ ಹೇಳಿದರು, ನಾನು ಇದು ಕೊನೆಯ ಸೀಸನ್, ಇನ್ಮೇಲೆ ನಾನು ಹೋಸ್ಟ್ ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು. ಆದರೆ ಸುದೀಪ್ ಅವರನ್ನು ಕನ್ವಿನ್ಸ್ ಮಾಡಿದಂಥ ಕಲರ್ಸ್ ಟೀಮು ಕೊನೆಗೂ ಕೂಡ ಸುದೀಪ್ ಅವರ ಕೈಯಲ್ಲೇ ಇನ್ನು ಮುಂದಿನ 4 ಸೀಸನ್ನನ್ನು ಕೂಡ ಆ್ಯಂಕರಿಂಗ್ ಮಾಡಿಸೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ಅಗ್ರಿಮೆಂಟ್ ಕೂಡ ಈಗಾಗಲೇ ಆಗಿದೆ. ಆದರೆ ಸುದೀಪ್ ಇಲ್ಲಿ ಮನಸ್ಸು ಬದಲಾಯಿಸೋದು ಅಷ್ಟು ಈಸಿ ಆಗಿತ್ತು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಸುದೀಪು ಸಾಕಷ್ಟು ನಿರ್ಧಾರವನ್ನು ತೆಗೆದುಕೊಂಡೇ ಮತ್ತು ಆಲೋಚನೆಯನ್ನು ಮಾಡಿಯೇ ಟ್ವೀಟನ್ನು ಮಾಡಿದ್ದು. ಈಗ ಒಂದು ಸಲ ಟ್ವೀಟ್ ಮಾಡಿದ್ಮೇಲೆ ಮತ್ತೆ ವಾಪಸ್ ಬರೋದು ಅಂತ ಹೇಳಿದ್ರೆ ಅದು ಅಷ್ಟು ಈಸಿನೂ ಕೂಡ ಅಲ್ಲ. ಮಾನಸಿಕವಾಗಿಯೂ ಕೂಡ ದೈಹಿಕವಾಗಿಯೂ ಕೂಡ ಒಗ್ಗಿಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಸುದೀಪ್ ಅಂತ ನಟನಿಗೆ ಈ ರೀತಿಯಾದಂತಹ ಒಂದು ಬಿಗ್ ಬಾಸ್ ಅನ್ನುವಂಥ ಕಾರ್ಯಕ್ರಮ ಅನಿವಾರ್ಯವೂ ಕೂಡ ಅಲ್ಲ. ಅವ್ರಿಗಿರುವಂಥ ಪಾಪ್ಯುಲಾರಿಟಿಗೆ, ಅವ್ರಿಗಿರುವಂಥ ಫ್ಯಾನ್ ಬೇಸ್ಗೆ, ಅವ್ರಿಗಿರುವಂಥ ಸಿನಿಮಾದ ಅವಕಾಶಗಳಿಗೆ ಏನು ಬಿಗ್ ಬಾಸ್ ಅನಿವಾರ್ಯವೂ ಕೂಡ ಅಲ್ಲ. ಬಟ್ ಆದರೆ ಒಂದು ಇಡೀ ಕರ್ನಾಟಕವೇ ಬಿಗ್ ಬಾಸ್ ಅಂತ ಹೇಳಿದ್ರೆ ಸುದೀಪ್ ಅವರನ್ನು ಬಿಗ್ ಬಾಸ್ ಆಗಿಯೇ ನೋಡ್ತಿದೆ. ಆ ರೀತಿಯಾದಂಥ ಒಂದು ಇಮೇಜ್ ಕ್ರಿಯೇಟ್ ಮಾಡಿದಂಥ ಶೋ ಇದು. ಹಾಗಾಗಿ ಬಿಡೋಕ್ಕೂ ಕೂಡ ಮನಸ್ಸಿಲ್ಲ. ಅದೇ ಕಾರಣಕ್ಕೆ ಅಂತಿಮವಾಗಿ ಸುದೀಪ್ ಅವರು ಈ ಬಿಗ್ ಬಾಸ್ ಟೀಮ್ ಮತ್ತು ಕಲರ್ಸ್ ಕನ್ನಡದವರು ಬಂದು ಮನವೊಲಿಸಿದ ಬಳಿಕ ಒಪ್ಕೊಂಡಿದ್ದಾರೆ. ಬಟ್ ಸುದೀಪ್ ಅವರನ್ನು ಮನವೊಲಿಸುವಲ್ಲಿ ಒಬ್ಬರ ಪಾತ್ರ ಅತಿ ಹೆಚ್ಚಾಗಿತ್ತು ಅನ್ನೋದು ಸ್ಪಷ್ಟವಾಗಿ ಸುದೀಪ್ ಅವರು ಹೇಳ್ತಾರೆ. ಅಂದರೆ ಆ ಪರ್ಸನ್ ಅಲ್ಲದೆ ಇದ್ದಿದ್ರೆ, ಆ ಪರ್ಸನ್ ಕನ್ವಿನ್ಸ್ ಮಾಡೋದು ಯಶಸ್ವಿ ಆಗದೆ ಇದ್ದಿದ್ರೆ ಬಹುಶಃ ಸುದೀಪ್ ಪೋಸ್ಟ್ ಮಾಡ್ತಿರ್ಲಿಲ್ಲ. ಜೊತೆಗೆ ಆ ಪರ್ಸನ್ ಅಲ್ಲದೆ ಇದ್ದಿದ್ರು ಸುದೀಪ್ ಅವರನ್ನು ಕನ್ವಿನ್ಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇದೇ ಕಲರ್ಸ್ ಕನ್ನಡ ಟೀಮ್ನ ಒಬ್ಬ ಮೇನ್ ಪಿಲ್ಲರ್ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಈ ಹಂತಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪ್ರಮುಖ ಸೂತ್ರಧಾರಿ ಅಂತಲೂ ಕೂಡ ಹೇಳ್ಬೋದು. ಆಕೆ ಸುಷ್ಮಾ ರಾಜೇಶ್. ಹೌದು, ಸುಷ್ಮಾ ರಾಜೇಶ್ ಅವರ ಕನ್ವಿನ್ಸ್ನ ಪರಿಣಾಮ, ಅವರು ಹ್ಯಾಂಡಲ್ ಮಾಡಿದಂಥ ರೀತಿಯ ಪರಿಣಾಮ ಇವತ್ತು ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡ್ತೀನಿ ಅಂತೇಳಿ ಒಪ್ಕೊಳ್ತಾರೆ. ಯಾಕೆ ಮತ್ತು ಹೇಗೆ, ಯಾರು ಈ ಸುಷ್ಮಾ ರಾಜೇಶ್? ಈ ಕನ್ವಿನ್ಸಿಂಗ್ ಈ ಪಿರಿಯಡ್ ಏನಿತ್ತು, ಅಂದರೆ ಸುದೀಪ್ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಏನಿತ್ತು, ಅದು ಹೇಗಿತ್ತು? ಉಳಿದವರೆಲ್ಲರೂ ಕೂಡ ವೇದಿಕೆಯಲ್ಲಿ ಕೂತಿದ್ದಾರಲ್ಲ, ಅವರೆಲ್ಲ ಏನು ಮಾಡಿದರು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ಮೇಲೆ ನಾನು ಬಿಗ್ ಬಾಸನ್ನು ಹೋಸ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದಂಥ ಕಿಚ್ಚ ಸುದೀಪ್ ಮನಸ್ಸು ಬದಲಾಯಿಸಿದ್ದು ಯಾಕೆ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದಂಥ ಪ್ರಶ್ನೆ. ಕಿಚ್ಚ ಸುದೀಪು ಮನವೊಲಿಸಿದ್ದು ಯಾರು? ಆ ಮ್ಯಾಜಿಕ್ ಮಾಡಿದಂಥ ಸುಷ್ಮಾ ರಾಜೇಶ್ ಯಾರು? ಈ ಸುಷ್ಮಾ ರಾಜೇಶ್ ಮಾಡಿದಂಥ ಮ್ಯಾಜಿಕ್ಕಿಗೆ ಸುದೀಪ್ ಕರಗಿದ ಹೇಗೆ? ಎಲ್ಲವೂ ಕೂಡ ಈಗಲೂ ಕೂಡ ಎಲ್ಲರನ್ನೂ ಕೂಡ ಕಾಡ್ತಿರುವಂಥ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಇದೇ ನನ್ನ ಕಡೆಯ ಸೀಸನ್, ಇನ್ನು ಮುಂದೆ ಬಿಗ್ ಬಾಸ್ ಶೋವನ್ನು ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾಗಳ ಕಡೆಗೆ ಗಮನವನ್ನು ಹರಿಸ್ತೇನೆ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಟ್ವೀಟನ್ನು ಮಾಡಿಬಿಟ್ಟಿದ್ರು. ಬಿಗ್ ಬಾಸು ಸಾಕು ಅನಿಸ್ಬಿಟ್ಟಿದೆ, ತುಂಬ ಸ್ಟ್ರೆಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಹಲವು ಸಂದರ್ಶನಗಳಲ್ಲಿ ಕಿಚ್ಚ ಸುದೀಪ್ ಹೇಳಿದರು. ಅಲ್ಲಿಗೆ ಇನ್ಮೇಲೆ ಬಿಗ್ ಬಾಸ್ ಕಡೆಗೆ ಕಿಚ್ಚ ಸುದೀಪ್ ಬರೋದಿಲ್ಲ ಅಂಥೇಳಿ ಅನೇಕರು ಭಾವಿಸಿದರು. ಆದರೆ ಕಿಚ್ಚ ಸುದೀಪ್ ಅವರ ದೃಢ ಹಾಗೂ ಗಟ್ಟಿ ನಿರ್ಧಾರವನ್ನು ಬದಲಾಯಿಸಿದ್ದು ಯಾರು ಗೊತ್ತಾ ಅನ್ನುವಂಥದ್ದು ಎಲ್ರಿಗೂ ಕೂಡ ಇದ್ದಂಥ ಪ್ರಶ್ನೆ. ಕಿಚ್ಚ ಸುದೀಪ್ ಅವರು ಮನಸ್ಸು ಬದಲಾಯಿಸಿದ್ದು ಬೇರೆ ಯಾರೂ ಅಲ್ಲ, ಜಿಯೋ ಸ್ಟಾರ್ ಇಂಡಿಯಾದ ಕನ್ನಡ ವ್ಯವಹಾರಗಳ ಮುಖ್ಯಸ್ಥೆ ಸುಷ್ಮಾ ರಾಜೇಶ್ ಅವರು. ಹಾಗಂತೇಳಿ ನಾವು ಹೇಳಿದಲ್ಲ, ಸ್ವತಃ ಕಿಚ್ಚ ಸುದೀಪ್ ಅವರೇ ಪ್ರೆಸ್ ಮೀಟ್ನಲ್ಲಿ ಬಹಿರಂಗಪಡಿಸಿದ್ದಾರೆ. ನನ್ನನ್ನು ಒಪ್ಪಿಸೋಕೆ ಬಹಳ ಶ್ರಮವನ್ನು ಪಟ್ಟಿದ್ದು ಸುಷ್ಮಾಜಿ ಅಂತ ಹೇಳಿಬಿಟ್ಟು ಬಾಯಿ ತುಂಬ ಕಿಚ್ಚ ಸುದೀಪ್ ಹೊಗಳಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಆಕೆ ಮಾಡಿದಂಥ ಪರಿಶ್ರಮದ ಫಲವನ್ನು ಕೂಡ ವಿವರಿಸಿದ್ದಾರೆ. ಇನ್ಫ್ಯಾಕ್ಟು ಕಲರ್ಸ್ ಹೆಡ್ ಆಗಿರುವಂತಹ ಪ್ರಶಾಂತ್ ಅವರು ಬಂದು ಮಾತನಾಡಬೇಕಾಗಿತ್ತು ಯಾರ ಜೊತೆಗೆ? ಸುದೀಪ್ ಅವರ ಜೊತೆಗೆ. ಬಟ್ ಅವರು ಹಿಂದೆಯಿಂದ ಇದ್ದು ಸುಷ್ಮಾ ಅವರನ್ನು ಪುಷ್ ಮಾಡಿದರು ಅಂತೇಳಿ. ನನ್ನನ್ನು ಒಪ್ಪಿಸುವಲ್ಲಿ ಸಿಕ್ಕಾಬಟ್ಟೆ ಎಫರ್ಟನ್ನು ಹಾಕಿದ್ದು ಸುಷ್ಮಾಜಿ. ಸುಷ್ಮಾ ಅವರು ಇಲ್ಲದಿದ್ದರೆ ಬಹುಶಃ ನಾನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಸುಷ್ಮಾ ಅವರೇ ಮ್ಯಾಜಿಕ್ ಮಾಡಿದ್ದು ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಇಲ್ಲಿ ಸುಷ್ಮಾ ಅವರು ಮಾಡಿದಂಥ ಮ್ಯಾಜಿಕ್ ಹೇಗಿತ್ತು ಅನ್ನೋದನ್ನು ಕೂಡ ಸುದೀಪ್ ವಿವರಿಸ್ತಾರೆ. ಸುದೀಪ್ ಇಲ್ಲದೆ ನಾವು ಬಿಗ್ ಬಾಸನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಸುದೀಪ್ ಯಾವುದೇ ಕಂಡೀಷನ್ಸನ್ನು ಕೂಡ ಹಾಕಿಲ್ಲ, ಆದರೆ ಸಜೆಷನ್ಸನ್ನು ಕೊಟ್ಟಿದ್ದಾರೆ ಅಂತೇಳಿ ಸುಷ್ಮಾ ಕೂಡ ಹೇಳ್ತಾರೆ. ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ ಆಯೋಜಕರು ಕಲರ್ಸ್ ಮಧ್ಯೆ 10ರಿಂದ 12 ಮೀಟಿಂಗ್ ನಡೀತಿದೆ. ಅಂದರೆ ನೀವು ನಂಬಲೇಬೇಕು, ನನ್ನನ್ನು ಒಪ್ಪಿಸೋದಕ್ಕೆ 12 ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಕಳೆದ ಸೀಸನ್ ಮುಗಿದಾಗಲೇ ಅವರು ಮಾತನಾಡೋದಕ್ಕೆ ಶುರು ಮಾಡಿದರು.
ಆದರೆ ನನ್ನ ಬಳಿ ಬರಬೇಡಿ ಅಂತೇಳಿ ಹೇಳಿದ್ದೆ ಅಂತೇಳಿ ಕಿಚ್ಚ ಹೇಳುತ್ತಾರೆ. ಇನ್ಫ್ಯಾಕ್ಟ್ ಫಸ್ಟು ಟೈಮ್ ಬರ್ತಾರಲ್ಲ ಯಾರು ಈ ಸುಷ್ಮಾ ಮತ್ತು ಪ್ರಶಾಂತು ಈ ಟೀಮ್ ಎಲ್ಲ ಬಂದಾಗ ಇಷ್ಟೇ ಅಂತೆ, ಜಸ್ಟ್ ಕಾಫಿ ಕುಡಿದು ಹಾಯ್ ಬಾಯ್ ಅಂತೇಳಿ ಮಾತಾಡಿಸಿ ವಾಪಸ್ ಕಳಿಸಿದ್ದಾರೆ ಅಷ್ಟೇ. ಅದು ಬಿಟ್ಟು ಒಂದು ಎಕ್ಸ್ಟ್ರಾ ಪದವನ್ನು ಕೂಡ ಮಾತನಾಡಿಲ್ಲ ಕಿಚ್ಚ ಸುದೀಪ್ ಅವರು. ಹೀಗಾಗಿ ಈ ವಿಚಾರದಲ್ಲಿ ಇವರಿಗೂ ಕೂಡ ಒಂದು ಟೆನ್ಷನ್ ಶುರುವಾಗಿತ್ತು. ಅಬ್ಬಾ ಏನಾಯಿತು, ಸುದೀಪ್ ಅವರು ಒಪ್ಕೊಳ್ತಾರಾ ಇಲ್ವಾ, ಏನು ಎಂತ ಅಂತ ಹೇಳ್ಬಿಟ್ಟು ಸಹಜವಾಗಿ ಆತಂಕ ಶುರುವಾಗಿತ್ತು. ಇಷ್ಟೆಲ್ಲ ಅಂದರೆ ಮನೆ ಬಾಗಿಲಿಗೆ ಹೋದರೂ ಕೂಡ ಜಸ್ಟ್ ಕಾಫಿ ಕೊಟ್ಟು ಗೌರವಯುತವಾಗಿ ವಾಪಸ್ ಕಳಿಸ್ತಾರೆ. ಅದರ ಬಗ್ಗೆ ಏನೂ ಕೂಡ ತುಟಿಯನ್ನು ಬಿಚ್ಚೋದಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅನ್ನುವಂತಹ ಆತಂಕ ಇತ್ತು. ಕೊನೆಗೂ ಕೂಡ ಆ ಆತಂಕ ದೂರವಾಯಿತು. ಕೊನೆಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುದೀಪ್ ಒಪ್ಪಿಕೊಳ್ತಾರೆ. ಸುದೀಪ್ ಒಪ್ಪಿಕೊಳ್ಳೋದ್ರ ಹಿಂದೆ ಸಾಕಷ್ಟು ಎಮೋಷ್ನಲ್ ಡ್ರಾಮಾಗಳು ಕೂಡ ನಡೆದಿದ್ದಾವೆ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಳೇಬೇಕು. ಇಲ್ಲಿ ಸುದೀಪ್ ಅವರನ್ನು ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಸುದೀಪು ಈಗ ಒಂದು ಸಲ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರವನ್ನು ಬದಲಾಯಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಶೇಪ್ ಔಟ್ ಅಲ್ವಾ. ಹಾಗಾಗಿ ಆ ನಿರ್ಧಾರವನ್ನು ಬದಲಾಯಿಸುವ ಮುನ್ನ ಸಾಕಷ್ಟು ವಿಚಾರಗಳನ್ನು ಚರ್ಚಿಸಿ ಚಿಂತಿಸಿ ಕೊನೆಗೆ ಆಲೋಚನೆಗೆ ಬರ್ತಾರೆ, ಓಕೆ ಫೈನ್ ಮಾಡೋಣ ಅಂತೇಳಿ. ಆ ಬಳಿಕವಷ್ಟೇ ಮತ್ತೆ ಮಾತುಕತೆ ಮುಗಿಯುವಂಥದ್ದು. ಸುಮಾರು 2 ದಶಕಗಳ ಕಾಲ ಡಿಸ್ನಿ ಸ್ಟಾರ್ನಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರುವಂತಹ ಸುಷ್ಮಾ ರಾಜೇಶು ಲೈಫ್ ಓಕೆ ವಾಹಿನಿಯ ಮಾರ್ಕೆಟಿಂಗ್ ಮತ್ತು ಚಾನಲ್ ಸ್ಟ್ರಾಟಜಿಯ ಉಪಾಧ್ಯಕ್ಷೆಯಾಗಿ, ಸ್ಟಾರ್ ಉತ್ಸವ್ ವಾಹಿನಿಯ ಬಿಸ್ನೆಸ್ ಹೆಡ್ ಆಗಿ, ದಿ ವಾಲ್ಟ್ ಡಿಸ್ನಿ ಕಂಪನಿಯಲ್ಲಿ ಕನ್ನಡ ವಿಭಾಗಕ್ಕೆ ಬಿಸ್ನೆಸ್ ಹೆಡ್ ಆಗಿ, ತೆಲುಗಿನ ಮಾ ವಾಹಿನಿಯಲ್ಲೂ ಕೂಡ ಸುಷ್ಮಾ ರಾಜೇಶ್ ಕೆಲಸವನ್ನು ಮಾಡಿದರು. 2023ರಲ್ಲಿ ಸುಷ್ಮಾ ರಾಜೇಶ್ ಕನ್ನಡ ಹಾಗೂ ಮರಾಠಿ ಕ್ಲಸ್ಟರ್ ಮುಖ್ಯಸ್ಥರಾಗಿ ವಯಾಕಾಮ್ 18 ಸೇರಿಕೊಳ್ತಾರೆ. ಸದ್ಯ ಜಿಯೋ ಸ್ಟಾರ್ ಇಂಡಿಯಾದ ಕನ್ನಡ ವ್ಯವಹಾರಗಳಿಗೆ ಸುಷ್ಮಾ ರಾಜೇಶ್ ಮುಖ್ಯಸ್ಥರಾಗಿದ್ದಾರೆ. ವೃತ್ತಿ ಜೀವನದಲ್ಲಿ ಗ್ರಾಹಕರ ನಡವಳಿಕೆ, ಮಾರುಕಟ್ಟೆ ಸಂಶೋಧನೆ, ಪ್ರಸಾರ ಮತ್ತು ಬ್ರ್ಯಾಂಡ್ ನಿರ್ವಹಣೆ ಸುಷ್ಮಾ ರಾಜೇಶ್ ಅವರ ಒಂದು ಚಾಕಚಕ್ಯತೆಗೆ ಸಿಕ್ಕಿರುವಂತಹ ಸಾಕ್ಷಿ ಅಂತಲೂ ಕೂಡ ಹೇಳ್ಬೋದು. ಆಕೆಯ ಮಾತುಗಾರಿಕೆ, ಆಕೆಯ ಕನ್ವಿನ್ಸಿಂಗ್ ಟ್ಯಾಲೆಂಟ್ ಹೇಗಿರುತ್ತೆ ಅನ್ನೋದಕ್ಕೆ ಈಗ ಸುದೀಪ್ ಅವರೇ ಕನ್ವಿನ್ಸ್ ಆಗೋದು ಸ್ಪಷ್ಟವಾಗಿ ನಮ್ಮ ಮುಂದೆ ಇರುವಂತಹ ಎಕ್ಸಾಂಪಲ್. ಈಗ ಬೇರೆ ಯಾರನ್ನೋ ಕನ್ವಿನ್ಸ್ ಮಾಡೋದು ತುಂಬ ಈಸಿ, ಬಟ್ ಕಿಚ್ಚ ಸುದೀಪ್ ಅವರಂತಹ ಮೇರು ನಟನನ್ನು ಮತ್ತು ಮಾಸ್ ಹೀರೋನನ್ನು ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ಇಲ್ಲಿ ಇದುವರೆಗೂ ಕೂಡ ಎಂಥವರೇ ಬಂದರೂ ಕೂಡ ಸುದೀಪ್ ಕೆಲವು ಸಲ ಸಿಟ್ಟಾಗಿದ್ದಿದೆ, ರ್ಯಾಶ್ ಆಗಿದ್ದಿದೆ. ಕನ್ವಿನ್ಸ್ ತುಂಬ ಕಷ್ಟ. ಸುದೀಪ್ ಅಂತಹ ಮೇರು ವ್ಯಕ್ತಿತ್ವಗಳನ್ನು ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಕೂಡ ಸುದೀಪ್ ಅವರ ಮಾತುಗಳು, ಸುದೀಪ್ ಅವರ ಒಂದೊಂದು ಮಾತುಗಳು ಕೂಡ ಚೂರಿ ಇರದಂತೆ ಇರ್ತದೆ. ಅಂಥ ಮಾತುಗಳನ್ನು ಸಹಿಸಿಕೊಂಡು ನಂತರ ಒಪ್ಪಿಸೋದಿದೆಯಲ್ಲ, ಅದು ಬಿಗ್ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಸುದೀಪ್ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಸುದೀಪ್ಗೆ ಒಂದೊಳ್ಳೆ ಮನ್ನಣೆ ಕೂಡ ಸಿಕ್ಕಿದೆ. ಈಗ ಸುದೀಪ್ ಕನ್ವಿನ್ಸ್ ಆಗಿದ್ದು ಕೂಡ ವಿಶೇಷನೇ ಅಲ್ಲ. ಸುದೀಪ್ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ಅನ್ನೋದಕ್ಕಿಂತ ಸುದೀಪ್ಗೆ ಕನ್ವಿನ್ಸ್ ಆಗಿದ್ದು ಕೂಡ ಸಾಕಷ್ಟು ಜನರಿಗೆ ಖುಷಿ ಇದೆ. ಹಾಗಾಗಿ ಬಿಗ್ ಬಾಸ್ ಹೋಸ್ಟ್ ಆಗಿ ಮತ್ತೆ ಸುದೀಪ್ ಬರುವಂತಾಯಿತು ಅಂತೇಳಿ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಸುದೀಪ್ ಮತ್ತೆ ಬಿಗ್ ಬಾಸ್ಗೆ ಬಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು ಮತ್ತು ಸುಷ್ಮಾ ರಾಜೇಶ್ ಅವರ ಈ ಎಫರ್ಟ್ಗೆ ನಿಮ್ಮ ಶ್ಲಾಘನೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.